ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೊಸ ಇಂಟರ್ ಗೌರ್ಮೆಂಟ್ ಜಾಬ್ ಇದು ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸಸ್ ಅಂತೇಳಿ ಐ ಟಿ ಬಿ ಪಿಯಲ್ಲಿ ಕಿಚನ್ ಹೆಲ್ಪರ್ ಅಂದರೆ ಅಡುಗೆ ಮಾಡಲಿಕ್ಕೆ ಹೆಲ್ಪರ್ ಪೋಸ್ಟ್ಗೆ ಕರೆದಿದ್ದಾರೆ. ಇಂಡಿಯನ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಇಂಡಿಯಾ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಕಿಚನ್ ಸರ್ವಿಸಸ್ 2024 ಅಂದರೆ ಅಡುಗೆ ಮಾಡಲಿಕ್ಕೆ ಸಹಾಯಕರಿಗೆ ಅರ್ಜಿ ಕರೆದಿದ್ದಾರೆ. ಟೋಟಲ್ ವೇಕೆನ್ಸಿ 819 ಇದ್ದಾವೆ. ಮೇಲ್ಗೆ ಇವರ ಅಂದರೆ ಜನರಲ್ಗೆ ಎಸ್ ಸಿ ಎಸ್ ಟಿ OBC EWCಗೆ ಅಂತಾನೆ ಮೇಲ್ಗೆ 389 ಇದ್ದಾರೆ. ಫಿಮೇಲ್ಗೆ 69 ಇದ್ದಾರೆ. SC/ST ನೋಡ್ತಿರ್ಬೋದು, STಗೆ ಹೆಚ್ಚಿಗಿದೆ. OBCಗೂ ಸಹ OBC ಅಂತಂದರೆ ಯಾರು 2B 3B ಈ ಥರ, ಮತ್ತು ಅದೇ ರೀತಿ 3B ಸಹ ಇವರಲ್ಲಿ ಬರ್ತಾರೆ. ಅದೇ ರೀತಿ EWCಗೆ ಚಾನ್ಸ್ ಇದೆ ನೋಡಿ. EWC 69 ವೇಕೆನ್ಸಿ ಬಿಟ್ಟಿದ್ದಾರೆ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಈ ವೆಬ್ಸೈಟ್ ಲಿಂಕ್ ಮೂಲಕ ನೀವು ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಅಂತಂದರೆ ಅಪ್ಲಿಕೇಶನ್ ಸೆಪ್ಟೆಂಬರ್ 2ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ. ಅದು ಕ್ಲೋಸ್ ಆಗೋದು ಯಾವಾಗ ಅಂತಂದರೆ ಅಕ್ಟೋಬರ್ 1ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಇದೆ. ಅಷ್ಟೊಳಗೆ ಬೇಗ ದಯವಿಟ್ಟು ಹಾಕಿಬಿಡಿ ಎಲ್ಲರೂ. ಸ್ಯಾಲ್ರಿ ಎಲ್ಲ ನೋಡೋದಾದರೆ 21,000ದಿಂದ 69,000ವರೆಗೂ ಅಂತ ಹೇಳಿದ್ದಾರೆ. ಕಾನ್ಸ್ಟೇಬಲ್ ಕಿಚನ್ ಸರ್ವಿಸಿಗೆ ಏಜ್ ಲಿಮಿಟ್ ಅಂದರೆ 18 to 25, 18 ವರ್ಷ ಮೇಲ್ಪಟ್ಟವರು, 25 ವರ್ಷ ಒಳಪಟ್ಟವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಮಿನಿಮಮ್ ಕ್ವಾಲಿಫಿಕೇಶನ್ ಅಂದರೆ 10th ಕ್ಲಾಸ್ ಪಾಸ್ ಆಗಿರ್ಬೇಕು ಅವರು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಂತ ನೋಡೋದಾದ್ರೆ SC/STಗೆ 5 ವರ್ಷ ಕೊಟ್ಟಿದ್ದಾರೆ. OBCಗೆ 3 ವರ್ಷ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ. ಎಕ್ಸ್ ಸರ್ವಿಸ್ ಮ್ಯಾನ್ OBC ಕೆಟಗರಿ ಬರೋದ್ರೆ 3 ವರ್ಷ ಪ್ಲಸ್ 3 ವರ್ಷ 6 ವರ್ಷ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ SC/ST 8 ವರ್ಷ ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಇದು. ಗೌರ್ಮೆಂಟ್ ಎಂಪ್ಲಾಯ್ ಏನಾದ್ರು ಇದ್ರೆ ಅವ್ರಿಗೂ ಸಹ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತಾದರೆ ಮಿನಿಮಮ್ ಹೈಟ್ ಮೇಲ್ಗೆ 165 ಸೆಂಟಿಮೀಟರ್ ಹೈಟ್ ಇರಬೇಕು. ಅವ್ರ ಫಿಮೇಲು 155 ಸೆಂಟಿಮೀಟರ್ ಹೈಟ್ ಇದ್ರೆ ಮಾತ್ರ ಎಲಿಜಿಬಲ್ ಆಗ್ತಾರೆ ಈ ಜಾಬ್ಗೆ. ಫಿಸಿಕಲ್ ಏನಿರುತ್ತೆ ಅಂದರೆ 1.6 ಕಿಲೋಮೀಟರ್ ರೇಸ್ ಅಂದರೆ 1 ಕಿಲೋಮೀಟ್ರು 600 ಮೀಟರ್ ಅಂದರೆ 1600 ಮೀಟರ್ ಓಡೋದಿರುತ್ತೆ. ಟು ಬಿ ಕಂಪ್ಲೀಟೆಡ್ ವಿತಿನ್ 730 ಮಿನಿಟ್ಸ್ ಅಂದರೆ 7.5 ನಿಮಿಷದಲ್ಲಿ ನೀವು 1600 ಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. 11 ಫೀಟ್ ಲಾಂಗ್ ಜಂಪ್ ಇರುತ್ತೆ. ಇದರಲ್ಲಿ 3 ಚಾನ್ಸ್ ಕೊಡ್ತಾರೆ ನಿಮಗೆ. ಅಂದರೆ 3.5 ಫೀಟ್ ಹೈಟ್ ಜಂಪ್ ಇರುತ್ತೆ. ಅದರಲ್ಲಿ 3 ಚಾನ್ಸ್ ಕೊಡ್ತಾರೆ ನಿಮಗೆ. ಫಾರ್ ಫಿಮೇಲ್ ಕ್ಯಾಂಡಿಡೇಟ್ ಅಂದರೆ 800 ಮೀಟರ್ ರೇಸ್ ಇರುತ್ತೆ ಅವರಿಗೆ. ಅವರು 4 ನಿಮಿಷ 45 ನಿಮಿಷ ಒಳಗೆ ಅವರು ಮುಗಿಸ್ಬೇಕಾಗತ್ತೆ 800 ಮೀಟರ್ನ. ಇವರಿಗೆ 9 ಫೀಟ್ ಲಾಂಗ್ ಜಂಪ್ ಇರುತ್ತೆ. ಇವರಿಗೆ ಹೈ ಜಂಪ್ ಇರೋದಿಲ್ಲ. ಸಾರಿ, ಹೈ ಜಂಪ್ ಸಹ ಇದೆ ಅವರಿಗೆ. 3 ಫೀಟ್ ಹೈ ಜಂಪ್ ಇದೆ. ಅದರಲ್ಲೂ ಸಹ 3 ಚಾನ್ಸಸ್ ಕೊಡ್ತಾರೆ. ಇನ್ನು ವಿಷಯ ಅಂತಂದರೆ ಇದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮಲ್ಲಿ ಸಬ್ಜೆಕ್ಟ್ ಯಾವಿರುತ್ತೆ ಅಂದರೆ ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಡ್ಜ್. ಇವೆರಡು 15 ಮಾರ್ಕ್ಸ್ ಇರುತ್ತೆ. 1 ಅವರ್ ಎಕ್ಸಾಮ್ ಇರುತ್ತೆ ಇದು ಟೋಟಲಿ. ಇದರಲ್ಲಿ ಜನರಲ್ ಅವೇರ್ನೆಸ್ ಒಂದು ಪಾರ್ಟ್ ಆಯಿತು, ಜನರಲ್ ನಾಲೆಡ್ಜ್ ಸೆಕೆಂಡ್ ಪಾರ್ಟ್ ಆಯಿತು, ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಆ್ಯಂಡ್ ಎಬಿಲಿಟಿ ಟು ಅಬ್ಸರ್ವ್ ಆ್ಯಂಡ್ ಡಿಸ್ಟಿಂಗ್ವಿಶ್ ಪ್ಯಾಟರ್ನ್ಸ್. ಇನ್ನು 4ನೇದು ಮೇನ್ ವಿಷಯ ಅಂದರೆ ಇಂಗ್ಲೀಷ್ ಆರ್ ಹಿಂದಿ. ನಿಮಗೆ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಓಕೆ, ಹಿಂದಿ ಆರ್ ಹಿಂದಿ, ಇವೆರಡು ನೀವು ಆಪ್ಷನ್ ಮಾಡ್ಕೋಬೋದಾಗುತ್ತೆ ಎಕ್ಸಾಮಲ್ಲಿ. ಜನರಲ್ ಅವೇರ್ನೆಸ್ಸು, ಅದೇ ರೀತಿ ಜನರಲ್ ನಾಲೆಡ್ಜ್ ಆಫ್ ಮ್ಯಾಥಮೆಟಿಕ್, ಅನಾಲಿಟಿಕಲ್ ಆಪ್ಟಿಟ್ಯೂಡ್, ಅದೇ ರೀತಿ ಇಂಗ್ಲೀಷ್ ಅಥವಾ ಹಿಂದಿ, ಇವು 4 ಸಬ್ಜೆಕ್ಟ್ ಇರುತ್ತೆ ನಿಮಗೆ ಎಕ್ಸಾಮ್ಗೆ. ಇಲ್ಲಿ ಕಟ್ ಆಫ್ ನೋಡೋದಾದ್ರೆ ಜನರಲ್ಗೆ ಅಥವಾ EWCಗೆ ಎಸ್ ಸರ್ವಿಸ್ ಮ್ಯಾನ್ಗೆ 35% ತಗೋಬೇಕಾಗತ್ತೆ. ನೀವೆಲ್ಲ 100 ಮಾರ್ಕ್ಸ್ ಇದೆ ಅಂತಂದರೆ ಅದು ಟೋಟಲ್ ಐ ಥಿಂಕ್ 40 ಮಾರ್ಕ್ಸ್ ಇದು. 100 ಮಾರ್ಕ್ಸ್ ಇದೆ ಅಂದರೆ ಮಿನಿಮಮ್ ನೀವು 35 ಮಾರ್ಕ್ಸ್ ತಗೋಬೇಕಾಗುತ್ತೆ. 30% ಅಂತಂದರೆ SC/STಗೆ 33%. ಸ್ನೇಹಿತರೆ, ಇದು ITBPನ ನೋಟಿಫಿಕೇಶನ್ PDF ಆಗಿರುತ್ತೆ. ಈ PDF ಮೂಲಕ ನಿಮಗೆಲ್ಲರಿಗೂ ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೀನಿ. ಅದೇ ರೀತಿ ಈ ವಿಷಯ ನಿಮಗೆ ಎಲ್ಲರೂ ಇಷ್ಟ ಆಗಿದೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.